ದಿವಂಗತ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಅವರು ಅಜಾತ ಶತ್ರು, ಸರಳತೆ, ಸಜ್ಜನಿಕೆಯ ನಾಯಕ, ಇನ್ನು ಜನಪರ ರಾಜಕಾರಣಿ ಹಾಗೆ ಅಭಿವೃದ್ಧಿಯ ಹರಿಕಾರರಾಗಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಇನ್ನು ದಿವಂಗತ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಅವರ ಜನ್ಮದಿನದ ಪ್ರಯುಕ್ತ ನಂಜನಗೂಡಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಧ್ರುವನಾರಾಯಣ್ ಅವರ 65ನೇ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸೋಕೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಹಾಗೆ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ದಿವಂಗತ ಧ್ರುವನಾರಾಯಣ್ ಅವರು ಯುವಕರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸುವ ಮೂಲಕ ಧ್ರುವನಾರಾಯಣ್ ಅವರು ಕನಸಿಗೆ ಗೌರವವನ್ನ ಸಲ್ಲಿಸೋಕೆ ನಿರ್ಧಾರ. ಇನ್ನು ಜನಪರ ಕಾಳಜಿ ಹಾಗೆ ಸರಳ ವ್ಯಕ್ತಿತ್ವದ ನಾಯಕ ಧ್ರುವನಾರಾಯಣ್ ಅವರ ಸ್ಮರಣಾರ್ಥ ಜನೋಪಯೋಗಿ ಕಾರ್ಯಕ್ರಮವನ್ನ ನಂಜನಗೂಡಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿವಂಗತ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಅವರು ಅಜಾತ ಶತ್ರು, ಸರಳತೆ, ಸಜ್ಜನಿಕೆಯ ನಾಯಕ, ಇನ್ನು ಜನಪರ ರಾಜಕಾರಣಿ ಹಾಗೆ ಅಭಿವೃದ್ಧಿಯ ಹರಿಕಾರರಾಗಿದ್ದರು. ರಾಜಕೀಯವನ್ನ ಅಧಿಕಾರದ ಸಾಧನವಾಗಿ ಅಲ್ಲದೆ ಜನಸೇವೆಯ ಮಾಧ್ಯಮವಾಗಿ ಕಂಡ ಅವರು ತಮ್ಮ ಸೌಮ್ಯ ಸ್ವಭಾವ, ವಿನಯಶೀಲತೆ, ಪ್ರಾಮಾಣಿಕತೆ ಹಾಗೆ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಎಲ್ಲಾ ವರ್ಗದ ಜನರ ಪ್ರೀತಿ ಹಾಗೆ ವಿಶ್ವಾಸವನ್ನ ಗಳಿಸಿದರು. ಇನ್ನು ರಾಜಕೀಯ ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ವಿರೋಧ ಪಕ್ಷದ ನಾಯಕರಿಂದಲೂ ಗೌರವಿಸಲ್ಪಟ್ಟ ಅವರು ಎಲ್ಲರಿಗೂ ಆತ್ಮೀಯರಾಗಿದ್ದು ಅಪರೂಪದ ಜನನಾಯಕರಾಗಿದ್ದರು. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನ ಬಲಪಡಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಗ್ರಾಮೀಣ ಮಟ್ಟದವರೆಗೆ ತಲುಪಿಸುವ ನಿಟ್ಟಿನಲ್ಲಿ ಶ್ರಮಿಸಿದರು. ಇನ್ನು ಸಂಸದರಾಗಿದ್ದ ಅವಧಿಯಲ್ಲಿ ಜಿಲ್ಲೆಯ ರಸ್ತೆ, ಶಿಕ್ಷಣ, ಕುಡಿಯುವ ನೀರು, ಆರೋಗ್ಯ, ರೈತರ ಅಭಿವೃದ್ಧಿ ಹಾಗೆ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನ ನೀಡಿ ಅನೇಕ ಜನಪರ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಶ್ರಮಿಸಿದರು. ಇನ್ನು ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೆ ಯುವಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇದ್ದ ಅವರು ಜನರ ನಡುವೆ ಬೆರೆತು ಬದುಕಿಗೆ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಇನ್ನು ತಮ್ಮ ಸರಳ ವ್ಯಕ್ತಿತ್ವ, ನೇರ ನಡೆ ನುಡಿ, ಸತ್ಯ, ನಿಷ್ಠೆ ಹಾಗೆ ಜನಪರ ಕಾಳಜಿಯಿಂದ ಜನಮಾನಸದಲ್ಲಿ ಅಚ್ಚಳಿಯದ ಸ್ಥಾನವನ್ನ ಗಳಿಸಿದ್ರು ಧ್ರುವನಾರಾಯಣ್ ಅವರು. ಅವರ ಸೇವೆಯನ್ನ ಇಂದಿಗೂ ಕೂಡ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೆ ಜಿಲ್ಲೆಯ ಜನತೆ ಸ್ಮರಿಸ್ತಾ ಇದ್ದಾರೆ. ಇನ್ನು ಅವರ ಆದರ್ಶಗಳು, ಮಾನವೀಯ ಮೌಲ್ಯಗಳು ಹಾಗೆ ಸಮಾಜಮುಖಿ ಚಿಂತನೆ ಇಂದಿನ ಯುವ ಜನತೆಯಲ್ಲಿ ಸ್ಫೂರ್ತಿದಾಯಕವಾಗಿದ್ರೆ ಅವರ 65ನೇ ಜನ್ಮದಿನೋತ್ಸವವನ್ನ ಆಡಂಬರದಿಂದ ಆಚರಿಸುವ ಬದಲು ಸಮಾಜಕ್ಕೆ ಉಪಯುಕ್ತವಾಗುವ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸೋಕೆ ನಿರ್ಧರಿಸಲಾಗಿದೆ. ಅದರ ಅಂಗವಾಗಿಯೇ ನಂಜನಗೂಡಿನಲ್ಲಿ ಬೃಹತ್ ಉದ್ಯೋಗ ಮೇಳ ಸೇರಿದಂತೆ ವಿವಿಧ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಉದ್ಯೋಗಕ್ಕಾಗಿ ಎದುರನ್ನ ನೋಡ್ತಾ ಇರುವ ಸಾವಿರಾರು ಯುವಕರಿಗೆ ಅವಕಾಶವನ್ನ ಕಲ್ಪಿಸುವ ಮೂಲಕ ಅವರ ಜನಪರ ಚಿಂತನೆ ಹಾಗೆ ಸೇವಾ ಪರಂಪರೆಯನ್ನ ಮುಂದುವರಿಸುವ ಪ್ರಯತ್ನವನ್ನ ಇದಾಗಿದೆ. ಇನ್ನು ಧ್ರುವನಾರಾಯಣ್ ಅವರ ಬದುಕಿನ ಮೌಲ್ಯಗಳು, ಜನಸೇವೆಯ ಬದ್ಧತೆ ಹಾಗೆ ಸಮಾಜದ ಬಗ್ಗೆ ಹೊಂದಿದ್ದ ಕಾಳಜಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಸಮಾಜಮುಖಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಇನ್ನು ಯುವಕರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳೋಕೆ ನೆರವಾಗ್ತಾ ಇರುವ ಅವರ ಕನಸಿಗೆ ಸಲ್ಲಿಸ್ತಾ ಇರುವ ನಿಜವಾದ ಗೌರವ ಹಾಗೆ ಶ್ರದ್ಧಾಂಜಲಿ ಎಂದು ಆಯೋಜಕರು ತಿಳಿಸ್ತಾ ಇದ್ದಾರೆ.
आज जो भी लगे हो ये आ रहे हैं ये लाख कर देंगे संगीत के पैसे निकालने आज जो भी लगे हो ये आ रहे हैं ये लाख कर देंगे संगीत के पैसे निकालने आज जो भी लगे हो ये आ रहे हैं ये लाख कर देंगे संगीत के पैसे निकालने
जो भी लगे हो ये आ रहे हैं लाख कर देंगे संदीप के पैसे निकालने ಆರ್ ಧ್ರುವಣ್ಣನವರ 65ನೇ ಹುಟ್ಟದ ಹಬ್ಬ. ಈ ದಿನ ನಿಜವಾಗ್ಲೂ ಮನಸ್ಸಿಗೆ ಅವರ ಒಂದು ಅಗಲಿಕೆ ನಮಗೆ ಭಾಳ ನೋವನ್ನು ಉಂಟು ಮಾಡ್ತದೆ. ಅವರ ಒಂದು ಸಾಧನೆ, ಅವರ ಯಶಸ್ಸು, ಅವ್ರ ಕೀರ್ತಿ, ಅವರ ಶ್ರಮ ಹಗಲಿರಲು ನಿದ್ದೆ ಮಾಡ್ತಿದ್ರೆ ಎಲ್ಲೋ ಗೊತ್ತಿಲ್ಲ ನಮಗೆ. ನಾವು ಬೆಳಿಗ್ಗೆ 5:30 ಹೋದ್ರೂ ರೆಡಿಯಾಗಿ ಇರೋರು, ರಾತ್ರಿ 12 ಗಂಟೆಗೆ ಹೋಗಿ ಸಿಗೋರು. ಆ ಥರ ಹಗಲಿರಲು ಶ್ರಮಿಸಿ, ಆಮೇಲೆ ಅವ್ರು ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಗಳು ಮಾಡಿಕೊಟ್ಟಿದ್ರು. ಹಾಸ್ಟೆಲಾಗಲಿ, ಕಾಲೇಜ್ಗಳಾಗಲಿ, ಸ್ಕೂಲ್ಗಳಾಗಲಿ ಎಲ್ಲದನ್ನೂ ನಿರ್ಮಿಸಿ ಇಡೀ ರಾಷ್ಟ್ರದಲ್ಲಿ ನಂಬರ್ 2ರ ಸಂಸದರಾಗಿ ಕಾರ್ಯನಿರ್ವಹಿಸಿದ ಒಂದು ಹೆಮ್ಮೆ ನಮ್ಮ ಧ್ರುವಣ್ಣನವರ ಸಾಹೇಬರಿಗೆ ಸಲ್ಲುತ್ತೆ. ಇವತ್ತು ಅವರ ಅಗಲಿಕೆ ನನ್ನಂಥ ಲಕ್ಷಾಂತರ ಜನಕ್ಕೆ ಆಘಾತವಾಗಿದೆ. ನೋವು ಭರಿಸಲಾಗದ ಒಂದು ಸಂಗತಿ ಇದು. ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಶ್ರೀಯುತ ಧ್ರುವಣ್ಣನವರು ಇದ್ದಿದ್ದರೆ ಇವತ್ತು DCM ಲೆವೆಲ್ಗೆ ತಲುಪೋರು. ಭಾಳ ಇನ್ನೂ ಅತ್ಯುನ್ನತ ಕೆಲಸಗಳಾಗೋದು ನಮ್ಮ ನಂಜನಗೂಡು ಕ್ಷೇತ್ರಕ್ಕೆ, ಚಾಮರಾಜನಗರ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ. ಹಾಗಾಗಿ ಆ ಥರ ಧೀಮಂತ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ನಿಜವಾಗ್ಲೂ ಎಲ್ಲರಿಗೂ ಭರಿಸಲಾರದ ನಷ್ಟ. ಅದು ಮತ್ತೆ ಆ ಜೀವ ಹುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವಂತೂ ತುಂಬ ಪಾಪಿಗಳೇ ಅಂತ ಅನ್ಬೇಕು ಆ ವಿಚಾರದಲ್ಲಿ. ಅಷ್ಟು ನೋವು ಬರುತ್ತೆ ಅವರ ವಿಚಾರದಲ್ಲಿ. ನಾನು ರಾಜಕಾರಣಕ್ಕೆ ಹೋಗಿ ಹೆಜ್ಜೆ ಇಡಬೇಕಾದ್ರೆ ಅವರೇ ಪ್ರಥಮ ಬಾರಿಗೆ ತಾಲೂಕು ಪಂಚಾಯತಿ ಟಿಕೆಟ್ ಕೊಟ್ಟು ನನ್ನನ್ನು ರಾಜಕೀಯಕ್ಕೆ ಕರ್ಕೊಂಬಂದರು. ಸೊ ಹಂಗಾಗಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅವರ ಮಗ ದರ್ಶನ್ ಧ್ರುವಣ್ಣವರ ಜೊತೆಗೂ ಇದ್ದು ಶ್ರಮಿಸ್ತಾ ಇದ್ವಿ. ದರ್ಶನ್ ಧ್ರುವಣ್ಣವರು ಕೂಡ ಆ ತಂದೆ ಹೆಜ್ಜೆ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಭಗವಂತ ಅವ್ರ ಕುಟುಂಬಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟು, ದುಃಖ ಭರಿಸುವ ಶಕ್ತಿ ಕೊಟ್ಟು ಹೆಚ್ಚಿನ ಕಾರ್ಯಪ್ರವೃತ್ತರಾಗಲಿ ಎಂದು ಈ ಮೂಲಕ ಆಶಿಸ್ತಾ ಇದ್ವಿ. ಧನ್ಯವಾದಗಳು. ಧ್ರುವನಾರಾಯಣ್ ಸಾಹೇಬ್ರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಇದೆ. ಅವರು ಇರಬೇಕಿತ್ತು. ಅವರು ಇದ್ದಿದ್ರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ 2 ಜಿಲ್ಲೆಗಳು ಕೂಡ ಅಭಿವೃದ್ಧಿ ಹೊಂದ್ತಾ ಇದ್ವು. ಕ್ಯಾಬಿನೆಟ್ನಲ್ಲಿ ಅವರು ದರ್ಜೆಯಾಗಿ ಮಂತ್ರಿಗಳಾಗ್ತಾಯಿದ್ರು. ಈ ಒಂದು ನಾವು ದುರದೃಷ್ಟಕರ 2 ಜಿಲ್ಲೆಯವರು ದುರದೃಷ್ಟಕರ ಜನ. ಹಾಗಾಗಿ ನಮಗೆ ತುಂಬ ದುಃಖ ಆಗ್ತಾಯಿದೆ. ಆ ಒಂದು ಮಾರ್ಗದರ್ಶನದಲ್ಲಿ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣರವರು ಅವರ ಕಾರ್ಯವೈಖರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಟ್ಟು ಆಯುಷ್ ಆರೋಗ್ಯ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಧ್ರುವನಾರಾಯಣ್ ಸಾಹೇಬ್ರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಇದೆ. ಅವರು ಇರಬೇಕಿತ್ತು. ಅವರು ಇದ್ದಿದ್ರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ 2 ಜಿಲ್ಲೆಗಳು ಕೂಡ ಅಭಿವೃದ್ಧಿ ಹೊಂದ್ತಾ ಇದ್ವು. ಕ್ಯಾಬಿನೆಟ್ನಲ್ಲಿ ಅವರು ದರ್ಜೆಯಾಗಿ ಮಂತ್ರಿಗಳಾಗ್ತಾಯಿದ್ರು. ಈ ಒಂದು ನಾವು ದುರದೃಷ್ಟಕರ 2 ಜಿಲ್ಲೆಯವರು ದುರದೃಷ್ಟಕರ ಜನ. ಹಾಗಾಗಿ ನಮಗೆ ತುಂಬ ದುಃಖ ಆಗ್ತಾಯಿದೆ. ಆ ಒಂದು ಮಾರ್ಗದರ್ಶನದಲ್ಲಿ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣರವರು
ಅವರ ಕಾರ್ಯವೈಖರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಟ್ಟು ಆಯುಷ್ ಆರೋಗ್ಯ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಧ್ರುವನಾರಾಯಣ್ ಸಾಹೇಬ್ರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಇದೆ. ಅವರು ಇರಬೇಕಿತ್ತು. ಅವರು ಇದ್ದಿದ್ದರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಹೊಂದ್ತಾ ಇದ್ವು. ಕ್ಯಾಬಿನೆಟ್ನಲ್ಲಿ ಅವರು ದರ್ಜೆಯಾಗಿ ಮಂತ್ರಿಗಳಾಗ್ತಾಯಿದ್ರು. ಈ ಒಂದು ನಾವು ದುರದೃಷ್ಟಕರ, ಎರಡೂ ಜಿಲ್ಲೆಯವರು ದುರದೃಷ್ಟಕರ ಜನ. ಹಾಗಾಗಿ ನಮಗೆ ತುಂಬ ದುಃಖ ಆಗ್ತಾಯಿದೆ. ಆ ಒಂದು ಮಾರ್ಗದರ್ಶನದಲ್ಲಿ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣರವರು ಅವರ ಕಾರ್ಯವೈಖರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಟ್ಟು ಆಯುಷ್ ಆರೋಗ್ಯ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಧ್ರುವನಾರಾಯಣ್ ಸಾಹೇಬ್ರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಇದೆ. ಅವರು ಇರಬೇಕಿತ್ತು. ಅವರು ಇದ್ದಿದ್ದರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಹೊಂದ್ತಾ ಇದ್ವು. ಕ್ಯಾಬಿನೆಟ್ನಲ್ಲಿ ಅವರು ದರ್ಜೆಯಾಗಿ ಮಂತ್ರಿಗಳಾಗ್ತಾಯಿದ್ರು. ಈ ಒಂದು ನಾವು ದುರದೃಷ್ಟಕರ, ಎರಡೂ ಜಿಲ್ಲೆಯವರು ದುರದೃಷ್ಟಕರ ಜನ. ಹಾಗಾಗಿ ನಮಗೆ ತುಂಬ ದುಃಖ ಆಗ್ತಾಯಿದೆ. ಆ ಒಂದು ಮಾರ್ಗದರ್ಶನದಲ್ಲಿ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣರವರು ಅವರ ಕಾರ್ಯವೈಖರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಟ್ಟು ಆಯುಷ್ ಆರೋಗ್ಯ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಧ್ರುವನಾರಾಯಣ್ ಸಾಹೇಬ್ರವರ 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ದುಃಖ ಇದೆ. ಅವರು ಇರಬೇಕಿತ್ತು. ಅವರು ಇದ್ದಿದ್ದರೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಹೊಂದ್ತಾ ಇದ್ವು. ಕ್ಯಾಬಿನೆಟ್ನಲ್ಲಿ ಅವರು ದರ್ಜೆಯಾಗಿ ಮಂತ್ರಿಗಳಾಗ್ತಾಯಿದ್ರು. ಈ ಒಂದು ನಾವು ದುರದೃಷ್ಟಕರ, ಎರಡೂ ಜಿಲ್ಲೆಯವರು ದುರದೃಷ್ಟಕರ ಜನ. ಹಾಗಾಗಿ ನಮಗೆ ತುಂಬ ದುಃಖ ಆಗ್ತಾಯಿದೆ. ಆ ಒಂದು ಮಾರ್ಗದರ್ಶನದಲ್ಲಿ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣರವರು ಅವರ ಕಾರ್ಯವೈಖರಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಒಬ್ಬ ಮಾರ್ಗದರ್ಶಕರಾಗಿದ್ದರು. ಅವರ ಅಗಲಿಕೆಯಿಂದ ನಮಗೆ ತುಂಬಲಾರದಂಥ ನಷ್ಟವಾಗಿದೆ. ಅವರು ಈ ಒಂದು ಸಂದರ್ಭದಲ್ಲಿದ್ದರೆ ಎಲ್ಲ ಕಾರ್ಯಕರ್ತರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸೋರಾಗಿದ್ದರು. ಆದರೆ ಅವರನ್ನು ಕಳ್ಕೊಂಡಂಥ ನಾವೆಲ್ಲರೂ ಒಂದು ತಬ್ಬಲಿಯಾದ ಲೆಕ್ಕದಲ್ಲಿದ್ದೀವಿ. ಆದರೆ ಅವರು ಪ್ರಪ್ರಥಮ ಬಾರಿಗೆ ಸಂತೆಮರಳಿ ಕ್ಷೇತ್ರಕ್ಕೆ ಬಂದಾಗ, ಪ್ರಥಮವಾಗಿ ಭೇಟಿಯಾಗಿ ನಮ್ಮ ನೇರಳೆ ಗ್ರಾಮಕ್ಕೆ ಬಂದಾಗ ಪ್ರಥಮವಾಗಿ ಭೇಟಿಯಾದದ್ದನ್ನೇ ನಾವು ಭೇಟಿಯಾದಾಗ ಅವರು ಹೇಳಿದರು, ಏನಪ್ಪ ನಾನು ಈ ಸಾರಿ ಚುನಾವಣೆಗೆ ಸಂತೆಮರಳಿ ಕ್ಷೇತ್ರದಿಂದ ಕಾಂಗ್ರೆಸ್ ಕಡೆಯಿಂದ ನಿಲ್ತಾ ಇದ್ದೀನಿ, ನಿಮ್ಮಗಳ ಅಭಿಪ್ರಾಯವೇನು ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ, ಸರ್ ಕಾಂಗ್ರೆಸ್ ಪರವಾಗಿ ನೀವು ನಿಂತ್ಕೊಂಡ್ರೆ ನೀವು ಗೆದ್ದಂಗೆನೆ ಸರ್ ಅಂತ ಹೇಳಿದ್ರು. ಅದೇ ರೀತಿ ಅವರಿಗೆ ಸಂತೆಮರಳಿ ಕ್ಷೇತ್ರದಲ್ಲಿ ಹಗಲಿರುಳು ಶ್ರಮಿಸಿ ಓಟನ್ನು ಮಾಡಿಸ್ತು. ಆದರೆ ಕೇವಲ ಒಂದು ಓಟ್ನಲ್ಲಿ ಮಾತ್ರ ಅವರು ಜಯಗಳಿಸೋಕ್ಕೆ ಸಾಧ್ಯವಾಯಿತು. ಆದರೆ ನಾವು ಮಾಡಿದ ಒಂದು ಶ್ರಮ ಮತ್ತು ಅವರ ಒಂದು ಶ್ರಮದಿಂದ ಕೇವಲ ಒಂದು ಓಟ್ ಮಾತ್ರ ಸಾಲದು. ಆದರೂ ಅವರಿಗೆ ಜಯ ಅನ್ನೋದು ಲಭಿಸೋಕ್ಕೆ ಕೇವಲ ಒಂದು ಓಟ್ ಮಾತ್ರ ಆಯಿತು. ಅದೇ ರೀತಿ ಒಂದು ಓಟ್ನಲ್ಲಿ ಅವರು ಇತಿಹಾಸವನ್ನು ಸೃಷ್ಟಿಸಿದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ಇಡೀ ಕರ್ನಾಟಕ ಹೊರತು ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಗಳಿಸಿದಂಥ ಒಬ್ಬ ಶಾಸಕರಾದರು. ಅದೇ ರೀತಿ 2 ಬಾರಿ ಶಾಸಕರಾಗಿ 2 ಬಾರಿ ಸಂಸದರಾಗಿ ಕೆಲಸ ಮಾಡಿದರು. ಮತ್ತು ಹಾಗೆ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಅವರು ಒಳ್ಳೆಯ ಹೆಸರು ಗಳಿಸಿದರು. ಆದರೆ ಅವರು ಇರಬೇಕಾಗಿತ್ತು. ಯಾಕೆಂದರೆ ಅವ್ರು ಇದ್ದಿದ್ದರೆ ಇವಾಗ ಒಳ್ಳೆಯ ಸ್ಥಾನಮಾನಗಳು ದೊರಕ್ತಾಯಿತ್ತು. ಅವ್ರನ್ನ ಕಳ್ಕೊಂಡಂಥ ನಾವು ತುಂಬ ನೊಂದಿದ್ದೀವಿ. ಆದರೆ ಈಗ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣ ಸಾಹೇಬರು ತಂದೆಯ ಹಾದಿಯಲ್ಲಿ ಸಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಇನ್ನು ಮುಂದೆ ಅವರು ಇದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿ ಅನ್ನೋ ನಮ್ಮ ಒಂದು ಆಸೆ ಇದೆ. ಮತ್ತು ಪ್ರತಿಯೊಬ್ಬರಲ್ಲೂ ಅವರಲ್ಲಿ ಒಂದು ಮನೋಭಾವನೆ, ತಂದೆಯಲ್ಲಿ ಯಾವ ರೀತಿ ಮನೋಭಾವನೆ ಇತ್ತು ಅವರಲ್ಲೂ ಅದೇ ಥರ ಮನೋಭಾವನೆ ಇದೆ. ಆದ್ದರಿಂದ ಇನ್ನು ಮುಂದೆಯೂ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಮುಂದೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಅವಕಾಶ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಒಬ್ಬ ಮಾರ್ಗದರ್ಶಕರಾಗಿದ್ದರು. ಅವರ ಅಗಲಿಕೆಯಿಂದ ನಮಗೆ ತುಂಬಲಾರದಂಥ ನಷ್ಟವಾಗಿದೆ. ಅವರು ಈ ಒಂದು ಸಂದರ್ಭದಲ್ಲಿದ್ದರೆ
ಎಲ್ಲ ಕಾರ್ಯಕರ್ತರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸೋರಾಗಿದ್ದರು. ಆದರೆ ಅವರನ್ನು ಕಳ್ಕೊಂಡಂಥ ನಾವೆಲ್ಲರೂ ಒಂದು ತಬ್ಬಲಿಯಾದ ಲೆಕ್ಕದಲ್ಲಿದ್ದೀವಿ. ಆದರೆ ಅವರು ಪ್ರಪ್ರಥಮ ಬಾರಿಗೆ ಸಂತೆಮರಳಿ ಕ್ಷೇತ್ರಕ್ಕೆ ಬಂದಾಗ ಪ್ರಥಮವಾಗಿ ಭೇಟಿಯಾಗಿ ನಮ್ಮ ನೇರಳೆ ಗ್ರಾಮಕ್ಕೆ ಬಂದಾಗ ಪ್ರಥಮವಾಗಿ ಭೇಟಿಯಾದದ್ದನ್ನೇ ನಾವು ಭೇಟಿಯಾದಾಗ ಅವ್ರು ಹೇಳಿದ್ರು, ಏನಪ್ಪ ನಾನು ಈ ಸಾರಿ ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ರೀತಿಯಾಗಲಿ ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅವ್ರದ್ದು ಇವತ್ತಿನ ದಿನ 65ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯನ ಕೋರ್ತಾ, ಅವರ ಮಕ್ಕಳು ದರ್ಶನ್ ಧ್ರುವನಾರಾಯಣವರು ಶಾಸಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸಿ. ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ರೀತಿಯಾಗಲಿ ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅವ್ರದ್ದು ಇವತ್ತಿನ ದಿನ 65ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯನ ಕೋರ್ತಾ, ಅವರ ಮಕ್ಕಳು ದರ್ಶನ್ ಧ್ರುವನಾರಾಯಣವರು ಶಾಸಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸಿ. ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ರೀತಿಯಾಗಲಿ ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅವ್ರದ್ದು ಇವತ್ತಿನ ದಿನ 65ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯನ ಕೋರ್ತಾ, ಅವರ ಮಕ್ಕಳು ದರ್ಶನ್ ಧ್ರುವನಾರಾಯಣವರು ಶಾಸಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸಿ. ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ರೀತಿಯಾಗಲಿ ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅವ್ರದ್ದು ಇವತ್ತಿನ ದಿನ 65ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯನ ಕೋರ್ತಾ, ಅವರ ಮಕ್ಕಳು ದರ್ಶನ್ ಧ್ರುವನಾರಾಯಣವರು ಶಾಸಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸಿ. ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ರೀತಿಯಾಗಲಿ ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅವ್ರದ್ದು ಇವತ್ತಿನ ದಿನ 65ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯನ ಕೋರ್ತಾ, ಅವರ ಮಕ್ಕಳು ದರ್ಶನ್ ಧ್ರುವನಾರಾಯಣವರು ಶಾಸಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸಿ. ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ರೀತಿಯಾಗಲಿ ಸ್ಪಂದಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಅವ್ರದ್ದು ಇವತ್ತಿನ ದಿನ 65ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯನ ಕೋರ್ತಾ, ಅವರ ಮಕ್ಕಳು ದರ್ಶನ್ ಧ್ರುವನಾರಾಯಣವರು ಶಾಸಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತು ಮುಗಿಸಿ. ಧ್ರುವನಾರಾಯಣ ಸಾಹೇಬರವರ ಅಗಲಿಕೆ ನಮಗೆ ತುಂಬ ನೋವುಂಟು ಮಾಡ್ತಾಯಿದೆ. ಆದರೂ ಕೂಡ ಅವರ ನೆನಪು ನಮ್ಮಲ್ಲಿ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನೆಲೆಸಿದೆ. ಅವರನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೀವಿ. ಯಾಕೆಂದರೆ ಆ ಥರ ಜನಗಳಿಗೆ ಹತ್ರ ಸ್ಪಂದಿಸ್ತಾಯಿದ್ರು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗ್ತಾಯಿದ್ರು. ನಾವೇನಾದ್ರು ಹೇಳಿದ್ರೆ ಅವರು ಫೋನ್ಗೆ ಆಗಲಿ ಅಥವಾ ಇನ್ಯಾವುದೇ ನಾವು ಉಸಿರಾಡಿರೋವರೆಗೂ ಆ ನೋವನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ರಾಜಕಾರಣಿನ ನಮ್ಮ ಜನ್ಮದಲ್ಲಿ ನಾವು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವಂತೂ ಅಂಥ ರಾಜಕಾರಣಿ ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನಮ್ಗೆ ಯಾರಿಗೂ ಇಷ್ಟ ಇಲ್ಲ.
ಅವ್ರು ಯಾವಾಗ ಸಂತಮರಳ್ಳಿ ಕ್ಷೇತ್ರದಿಂದ ನಮ್ಮ ಮನೆಗೆ ಪ್ರಪ್ರಥಮವಾಗಿ ಬಂದರು ಆವತ್ತಿಂದ ಅವರನ್ನು ನೋಡಿದ ತಕ್ಷಣವೇ ನಾವು ರಾಜಕೀಯಕ್ಕೆ ಎಂಟ್ರಿ ಆದದ್ದು. ನಾವು ತುಂಬ ಯುವಕರಾಗಿದ್ವಿ. ಆ ಸಂದರ್ಭದಲ್ಲಿ ಬಂದು ಬಾರೋ ನಿಮ್ಮಂಥವ್ರು ನಮಗೆ ಬೇಕು, ನಮ್ಮನ್ನು ಎಲ್ಲೇ ನಿಂತಿದ್ರು ಹೆಗಲ ಮೇಲೆ ಕೈ ಹಾಕಿ ಕರ್ಕೊಂಡು ನಾವಿದ್ದೀವಿ ನಿಮ್ಮ ಜೊತೆಗೆ, ನಮ್ಮಂಥ ಸಣ್ಣ ಸಣ್ಣ ಜನಾಂಗದವ್ರಿಗೆ ಮತ್ತು ನಮ್ಮಂಥ ಇವ್ರಿಗೆ ಬೆನ್ನೆಲುಬಾಗಿದ್ದಂಥ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ ಇನ್ನೂ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯೇ ಆಗಲಿ ಅಂತ ನಾವು ಈಗಿರ್ತಕ್ಕಂಥ ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣ ಅವರಲ್ಲಿ ನಾವು ಬೇಡ್ಕೊಳ್ತೀವಿ. ಹಾಗೆ ರಾಜಕಾರಣ ಹೇಗೆ ಮಾಡಬೇಕು, ರಾಜಕಾರಣಿ ಹೇಗಿರಬೇಕು ಅನ್ನೋದಕ್ಕೆ ಧ್ರುವನಾರಾಯಣ ಅವರೇ ಮಾದರಿ. ರಾಜ್ಯದ ನಂಬರ್ 1 ಸಂಸದರಾಗಿ, ರಾಷ್ಟ್ರದ 2ನೇ ನಂಬರ್ 1 ಸಂಸದರಾಗಿ, ಇವತ್ತಿಗೂ 543 ಜನ ಸಂಸದರಲ್ಲಿ 8 ಬಾರಿ ಗೆದ್ದಿರೋರು ಇದ್ದಾರೆ, 10 ಬಾರಿ ಗೆದ್ದಿರೋರು ಇದ್ದಾರೆ. ಅಂಥವ್ರು ಯಾರೂ ಕರುಣಿಸಲಿ. ನಮ್ಮಂಥವ್ರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರ ಆಶೀರ್ವಾದ ನಮಗೆಲ್ಲರಿಗೂ, ನನ್ನಂಥ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರುಗಳಿಗೆ ಅವರು ಎಲ್ಲಿದ್ದರೂ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. जो भी लगे हो ये आ रहे हैं लाख कर देंगे संगीत के पैसे निकालने